ನಮಸ್ಕಾರ ಎಲ್ರಿಗೂ. ವಿಶೇಷವಾಗಿ ಇವತ್ತು ಒಂದೆರಡು ಮಾತು ಮಾತಾಡೋದಕ್ಕೆ ಸಣ್ಣದೊಂದು ವಿಡಿಯೋ ಮುಖಾಂತರ ಎಲ್ರಿಗೂ ಇವತ್ತಿನ ವಿಶೇಷವಾಗಿ ನೋಡ್ತಕ್ಕಂಥದ್ದು ಪ್ರತಿನಿತ್ಯ ನೋಡ್ತಿದ್ದೀವಿ. ಹೀಗಿರುವಾಗ ನಾವೊಂದೆರಡು ಮಾತು ಮಾತಾಡಬೇಕು ಹೇಳಬೇಕಂತ ನಾನು ಬಂದಿದ್ದೀನಿ. ಹೀಗಿರುವಾಗ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ. ವಿಶೇಷವಾಗಿ ಇವತ್ತು ಸರ್ವ ಧರ್ಮಗಳ ಬಗ್ಗೆ ಒಂದೆರಡು ಮಾತಾಡಬೇಕಂತ ಬಂದಿದ್ದೀನಿ. ಹೀಗಾಗಿ ವಿಶೇಷವಾಗಿ ಎಲ್ರಿಗೂ ಏನಪ್ಪ ಅಂದರೆ ಪ್ರತಿನಿತ್ಯ ನಾವು ನೋಡ್ತಿದ್ದೀವಲ್ಲ ಏನಾಗ್ತಿದೆ ಅಂತಕ್ಕಂಥದ್ದು. ಸರ್ವ ಧರ್ಮಗಳಲ್ಲಿ ನಾನೊಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು. ಸಮಯ ಕಾಲ ಅವಕಾಶದ ಬಗ್ಗೆ ಎಲ್ರಿಗೂ ಕೇಳ್ತಕ್ಕಂಥದ್ದು. ವಿಶೇಷವಾಗಿ ಏನಾಗ್ತಿದೆ ಅಂದರೆ ಪ್ರತಿನಿತ್ಯ ನೋಡ್ತಿದ್ದೀವಲ್ಲ, ಅವಕಾಶಗಳು, ಸಮಯ, ಶಿಕ್ಷಣ, ಹೋರಾಟ, ನಮಗೆ ಬೇಕಾಗಿರತಕ್ಕಂಥ ಸರ್ವಶಕ್ತಿ ಶಿಕ್ಷಣ. ವಿಶೇಷವಾಗಿ ನಾನೊಂದು ಮೊನ್ನೆ ಒಂದು ವಿಶೇಷವಾಗಿ ಒಂದೆರಡು ಮಾತಾಡಿ ಹಾಕಿದ್ದೆ. ಅದ್ರ ಬಗ್ಗೆ ಒಂದೆರಡು ಕಮೆಂಟ್ಗಳು ಬಂದಿದ್ದವು. ಹೀಗಾಗಿ ಶಿಕ್ಷಣ, ಹೋರಾಟ, ಇದರ ಬಗ್ಗೆ ಒಂದೆರಡು ಮಾತಾಡಿ ಅಂತಕ್ಕಂಥದ್ದು ವಿಚಾರ ನನಗೆ ಬಂದಿತ್ತು. ಹೀಗಾಗಿ ನಾನು ಇವತ್ತು ಅದೇ ವಿಷಯ ಇಟ್ಕೊಂಡು ನಾನು ಈಗ ಮಾತಾಡ್ತಿದ್ದೀನಿ. ಯಾರೋ ಒಬ್ಬರು ಹೇಳ್ತಕ್ಕಂಥ ವಿಷಯ ಏನಾಗ್ತಿದೆ, ನಮಗೆ ಬೇಕಾಗಿರ್ತಕ್ಕಂಥ ಸರ್ವಧರ್ಮಗಳಲ್ಲಿ ನಮಗೆ ಭಾಷೆಯ ಮುಖ್ಯ, ಶಿಕ್ಷಣ ಮುಖ್ಯ. ಪ್ರತಿನಿತ್ಯ ನಮಗೆ ಸಾವಿರಾರು ಭಾಷೆಗಳಿವೆ, ಲಕ್ಷಾಂತರ ಜಾತಿಗಳಿವೆ. ಹೀಗಾಗಿ ಸಣ್ಣ ಸಮುದಾಯಗಳಿಗೆ ನಾವು ರಕ್ಷಣೆ ಕೊಡುವಂಥ ಕೆಲಸ ಮಾಡೋಣ. ಹೀಗಾಗಿ ಎಲ್ರಿಗೂ ಕೈ ಜೋಡಿಸೋಣ. ಎಷ್ಟು ಸಮುದಾಯಗಳಿದೆ ನಮ್ಮ ದೇಶದಲ್ಲಿ, ಎಷ್ಟು ಸಮುದಾಯಗಳಿವೆ. ಆದಿವಾಸಿ ಹಿಡ್ಕೊಂಡು ಬಹುಜನ ಸಮಾಜವರೆಗೂ ಇದೆ. ಹೀಗಾಗಿ ಎಲ್ರಿಗೂ ನಾನು ಒಂದು ರಿಕ್ವೆಸ್ಟ್ ಕೇಳೋಣ, ಎಲ್ಲ ಸಮುದಾಯದ ವರ್ಗದವರಿಗೂ. ಪ್ರತಿನಿತ್ಯ ನೋಡ್ತಿದ್ದೀವಿ ಏನಾಗಿ ಹೋಗ್ತಿದೆ ಅಂತಕ್ಕಂಥದ್ದು ಪರಿಸ್ಥಿತಿಗಳು ನೋಡಿ, ಬೆಳಿಬೇಕಂತಕ್ಕಂಥ ಮನುಷ್ಯರು ನೋಡಿ ಹೇಗಾಗಿ ಹೋಗ್ತಿದೆ. ಹೀಗಾಗಿ ಎಲ್ಲರೂ ಶ್ರಮಜೀವಿಯಾಗೋಣ. ಭಾಷೆಗಳು ಮುಖ್ಯ, ನಮ್ಮ ದೇಶ ಮುಖ್ಯ. ದೇಶಗೋಸ್ಕರ ನಾವು ಇದನ್ನು ಸಮಭಾವ ಚಿತ್ತದಿಂದ ಎಲ್ರಿಗೂ ಬೆಳೆಸುವಂಥ ಪ್ರಯತ್ನ ಮಾಡೋಣ, ತುಳಿಯುವಂಥ ಪ್ರಯತ್ನ ಮಾಡೋದು ಬೇಡ. ಹೀಗಾಗಿ ನಾನು ಮೊನ್ನೆ ಒಂದು ಊರಿಗೆ ಹೋಗಿದ್ದೆ. ಅಲ್ಲಿ ವಿಶೇಷತೆ ನಾನು ಇವತ್ತು ಹೇಳಬೇಕಂತ ಒಂದೆರಡು ಮಾತಾಡಬೇಕಂತ ಬಂದಿದ್ದೀನಿ. ಹೀಗಾಗಿ ಪ್ರತಿನಿತ್ಯ ನೋಡ್ರಿ ಏನಾಗ್ತಿದೆ ಅಂತಕ್ಕಂಥದ್ದು. ಸಮಾಜ, ಹೋರಾಟ, ಶಿಕ್ಷಣ, ಸರ್ವಶಕ್ತಿ, ಸರ್ವಧರ್ಮ, ಹೋರಾಟ. ನಮಗೆ ಬೇಕಾಗಿರೋ ಶಿಕ್ಷಣ, ನಮ್ಮ ದೇಶ ಉಳಿವಿಗಾಗಿ. ಹೀಗಾಗಿ ಎಲ್ಲರೂ ಬೆಳೆಯೋಣ. ನೋಡಿ ಎಷ್ಟು ಪ್ರಯತ್ನಗಳು ಮೇಲೆ ನಡೀತಾ ಇದೆ, ಏನೂ ಆಗಿಲ್ಲ. ಅವರು ಹೂವಾಗಳಿಗೆ ಪಾಪ ಅಮಾಯಕರು ನೋಡಿ ಯಾವ ಪರಿಸ್ಥಿತಿಯಲ್ಲಿ ಹಾಕಿಬಿಟ್ರು. ದೇಶ ರಕ್ಷಣೆ ಅವರು ಬೆಳಿಬೇಕಲ್ರಿ ಪಾಪ. ಯಾವುದು ತಪ್ಪು ಇಲ್ಲ, ಏನಿಲ್ಲ. ಸಮಾಜ ನೋಡಿ ಎಲ್ಲಿ ಹಾಕಿಬಿಟ್ಟಿದೆ ಹೀಗಾಗಿ ಇವತ್ತು ವಿಶೇಷವಾಗಿ ಆ ಕಮೆಂಟ್ಗೋಸ್ಕರ ನಾನು ಇವತ್ತು ಮಾತಾಡಬೇಕು. ಸತ್ಯದಿಂದ ನಡೆಯೋಣ. ಪ್ರತಿನಿತ್ಯ ನೋಡಿ ಏನಾಗ್ತಿದೆ, ಎಷ್ಟು ಫೋಟೋಶೂಟ್ಗಳು ಆಗ್ತಿದೆ, ಎಷ್ಟು ಪ್ರಯತ್ನಗಳು. ರಕ್ಷಣೆ ಯಾರು?
ಸತ್ಯವೇ ರಕ್ಷಣೆ ಆಗ್ತಿದೆ. ರಕ್ಷಣೆ ಅವರೇ ತಗೋಬೇಕಾಗಿದೆ. ಹೀಗಾಗಿ ಎಲ್ರಿಗೂ ಶ್ರಮಜೀವಿಯಾಗೋಣ, ಎಲ್ಲರೂ ಬೆಳೆಸೋಣ, ತುಳಿಯುವಂಥ ಕೆಲಸ ಮಾಡೋದು ಬೇಡ, ಎಲ್ರಿಗೂ ಹೇಳ್ತಾರೆ. ಹೀಗಾಗಿ ವಿಶೇಷವಾಗಿ ಎಲ್ಲರೂ ಶ್ರಮಜೀವಿಯಾಗ ಪಾಪ ಅವನು ಬೆಳೆಸಿಬಿಡೋಣ. ನೋಡಿ ಪರಿಸ್ಥಿತಿ ಹೇಗೆ ಆಗೋಗಿದೆ ಅವನು. ದೇಶ ಉಳಿವಿಗಾಗಿ, ದೇಶ ರಕ್ಷಣೆಕ್ಕಾಗಿ ಪಾಪ ಅಯ್ಯೋ ಅನಿಸೋ ಕೆಲಸ ಮಾಡೋದು ಬೇಡ. ಸತ್ಯದಿಂದ ನಡೆಯೋಣ, ಸತ್ಯವೇ ಶರಣ ಸಂಗತಿ. ಶಿಕ್ಷಣವೇ ಸರ್ವಶಕ್ತಿ. ನಮಸ್ಕಾರ.